ಭಾರತೀಯ ಸೈನ್ಯದಲ್ಲಿ 17 ವರ್ಷಗಳ ಕಾಲ ಸೇವೆ ಸಲ್ಲಿಸಿ ಮರಳಿ ಸ್ವಗ್ರಾಮಕ್ಕೆ ಆಗಮಿಸಿದ ವೀರ ಯೋಧನನ್ನ ಗ್ರಾಮಸ್ಥರು ಅದ್ದೂರಿಯಾಗಿ ಬರಮಾಡಿಕೊಂಡರು. ವಿಜಯಪುರ ಜಿಲ್ಲೆಯ ಕೊಲ್ಹಾರ ತಾಲೂಕಿನ ಕಲಬುರ್ಗಿ ಗ್ರಾಮದ ವೀರ ಯೋಧ ಚಂದ್ರಶೇಖರ್ ದುರ್ಗಪ್ಪ ಶಿಂತ್ರಿ ಇವರು ಮದ್ರಾಸ್ ರೆಜಿಮೆಂಟ್ 5 ಬಟಾಲಿಯನ್ನಲ್ಲಿ ಮಿಲಿಟರಿ ಸೇರ್ಪಡೆಯಾಗಿ ಸುಮಾರು 17 ವರ್ಷಗಳ ಕಾಲ ಸೇವೆ ಸಲ್ಲಿಸಿ ಸ್ವಗ್ರಾಮಕ್ಕೆ ಮರಳುತ್ತಿದ್ದಂತೆ ಕಲಬುರ್ಗಿ ಗ್ರಾಮದ ಮಾದರ ಸಮಾಜದ ಬಂಧುಗಳು ಹಾಗೂ ಗ್ರಾಮಸ್ಥರು ವೀರ ಯೋಧ ಚಂದ್ರಶೇಖರ್ ಶಿಂತ್ರಿ ಇವರಿಗೆ ಆರತಿ ಮಾಡಿ ಹೂಹಾರ ಹಾಕಿ ತೆರೆದ ಜೀಪಿನಲ್ಲಿ ಅದ್ದೂರಿ ಮೆರವಣಿಗೆ ಮೂಲಕ ಗ್ರಾಮಕ್ಕೆ ಬರಮಾಡಿಕೊಂಡರು. ಯೋಧ ಚಂದ್ರಶೇಖರ್ ಗ್ರಾಮದ ಗುರು ಹಿರಿಯರಿಗೆ ಬಂಧು ಬಳಗದವರಿಗೆ ನಮಸ್ಕರಿಸುತ್ತಾ ಅವರಿಂದ ಆಶೀರ್ವಾದ ಪಡೆಯುವುದರ ಜೊತೆಗೆ ಗ್ರಾಮದ ಹಲವು ದೇವಾಲಯ ಹಾಗೂ ಶ್ರೀಮಠಕ್ಕೆ ತೆರಳಿ ಪೂಜೆ ಸಲ್ಲಿಸಿ ಆಶೀರ್ವಾದ ಪಡೆದುಕೊಂಡರು. ನಂತರ ವೀರ ಯೋಧ ಚಂದ್ರಶೇಖರ್ ಅವರಿಗೆ ಹಮ್ಮಿಕೊಂಡಿದ್ದ ಸನ್ಮಾನ ಕಾರ್ಯಕ್ರಮದಲ್ಲಿ ಗ್ರಾಮದ ಗುರು ಹಿರಿಯರು ಬಂಧು ಬಳಗದವರು ಸನ್ಮಾನಿಸಿ ಗೌರವಿಸಿದರು. ಹಲವು ಮಹನೀಯರು ಯೋಧನ ಕುರಿತು ಗುಣಗಾನ ಮಾಡಿ ಮಾತನಾಡಿದರು. ಈ ಸಂದರ್ಭದಲ್ಲಿ ಕಲಬುರ್ಗಿ ಗ್ರಾಮದ ಸಮಸ್ತ ಗುರು ಹಿರಿಯರು, ಯುವಕ ಮಿತ್ರರು, ಸಮಸ್ತ ಮಾದಿಗ ಸಮಾಜದ ಗುರು ಹಿರಿಯರು, ಅಭಿಮಾನಿಗಳು, ಹಿತೈಷಿಗಳು, ಬಂಧು ಬಳಗದವರು ಉಪಸ್ಥಿತರಿದ್ದರು. ತನ್ನ ಜೀವನವನ್ನು ಮುಡುಪಾಗಿಟ್ಟು ಯಾವ ಬಂಧು ಬಳಗ ಹೆಂಡರು ಮಕ್ಕಳನ್ನದೇ 17 ವರ್ಷಗಳ ಕಾಲ ಸತತ ಆ ಮಿಲಿಟರಿಯಲ್ಲಿ ಸೇವೆಗೈದು ತನ್ನ ಗೂಡಿಗೆ ಮರಳಿ ವಾಪಸಿದ ಆ ಚಂದ್ರಶೇಖರ್ ಶಿಂತ್ರಿ ಅವರಿಗೆ ಎಷ್ಟು ಅಭಿನಂದನೆಗಳನ್ನು ಸಲ್ಲಿಸಿದರೂ ಸಹಿತ ಬಹಳ ಕಡಿಮೆ. ನಮಗೆ ತನ್ನ ಪ್ರಾಣವನ್ನೇ ಪಣಕ್ಕಿಟ್ಟು ದೇಶದಗೋಸ್ಕರ ತನ್ನ ಪ್ರಾಣವನ್ನೇ ಪಣಕ್ಕಿಟ್ಟು ಹೋರಾಡಿ ಯಾವ ಬಂಧು ಬಳಗ ಹೆಂಡರ ಮಕ್ಕಳ ಅಣ್ಣಲೇ 17 ವರ್ಷಗಳ ಸತತ ಕಾಲ ತನ್ನ ಸೇವೆಯನ್ನು ಮುಗಿಸಿಕೊಂಡ ತನ್ನ ಮರಳಿ ಗೂಡಿಗೇನು ಬಂದನಲ್ಲ, ಇನ್ನೊಮ್ಮೆ ಕಲಬುರ್ಗಿ ಗ್ರಾಮದ ವತಿಯಿಂದ ಅನಂತ ಹುತ್ತೂರ್ಕ ವಂದನೆಗಳನ್ನ ಅವರಿಗೆ ಸಲ್ಲಿಸಬೇಕಾಗ್ತದೆ. ನಾವು ಕಾರ್ಯಕ್ರಮ ನಮ್ಗೆ ಇದು ಗೊತ್ತಾಗಲಿಲ್ಲ, ಗ್ರಾಮಕ್ಕೆ ಇದು ಗೊತ್ತಾಗಿಲ್ಲ. ದಯವಿಟ್ಟು ಹೇಳ್ಬೇಕಂದ್ರೆ ನಾವು ತಮ್ಮೆಲ್ಲ ಬಳಗದವರು ಕೂಡಿಕೊಂಡು ಇದನ್ನು ವಿಚಾರ ಮಾಡಿ, ನಮ್ಮ ಬಳಗದವರು ನಾವು ಏನೂ ಮಾಡೇ ಇಲ್ಲ ನಮ್ಮಲ್ಲಿ ಕಾರ್ಯಕ್ರಮ ಅಂತ ತಿಳ್ಕೊಂಡು ತಾನೇ ಅದನ್ನ ಕಾರ್ಡ ಪ್ರಿಂಟ್ಗೆ ಹಾಕಿ ಎಲ್ಲ ಯುವಕ ಮಿತ್ರರು ಕೂಡಿಕೊಂಡು ತಮ್ಮ ಬಳಗದವರು ಕೂಡಿಕೊಂಡು ಅದ್ದೂರವಾಗಿ ಈ ಕಾರ್ಯಕ್ರಮವನ್ನು ನೆರವೇರಿಸಿದ ತಕ್ಷಣ ನಮಗೆ ಬರೀ ಕಾರ್ಡ್ ಕೊಡಕ್ಕೆ ಬಂದಾಗ ಹೇಳಿದರು. ಅವಾಗ ಸಿದ್ದು ಸ್ವರೂಪ ನಾವು ಕೂಡ ಮಾತಾಡಿದೀವಿ, ನಾಳೆ ಮಲ್ಲಿಕಾರ್ಜುನ ಜಾತ್ರಾ ಮಹೋತ್ಸವ ಐತೆ 5ನೇ ತಾರೀಕಿಗೆ, ಅದು ಗೊತ್ತಾಗಿದ್ದರ ಅವತ್ತು ಮಾಡಬೇಕು ಅನ್ನುವಂಥ ಇಚ್ಛಾಶಕ್ತಿಯಿಂದ ನಾವು ಅಂದಾಗ ಅವಾಗ ಪರಸು ಹರಿಯವರು ಅದೆಲ್ಲ ಸಂಗಡಿಗರು ಕೂಡ್ಕೊಂಡು ಏನಂದ್ರು, ಇಲ್ಲ ಅಪ್ಪಾಜಿ ನಾವು ಏನು ಕಾರ್ಯಕ್ರಮ ನಮ್ಮ ಬಳಗದಿಂದ ನಾವು ಮಾಡಿಲ್ಲ, ಅದರ ಸಂಬಂಧ ಮಾಡೇವಿ, ದಯವಿಟ್ಟು ತಾವೇನು ತಪ್ಪನ್ನು ಭಾವಿಸಬಾರದು ಅಂತ ವಿಚಾರವನ್ನು ಹೇಳಿದರು. ಅದಕ್ಕೆ ಬಹಳ ನಾವು ಸಂತೋಷವನ್ನು ವ್ಯಕ್ತಪಡಿಸಿದ್ವಿ. ಅವರ ಸಮಾಜದಿಂದನೇ ಒಂದು ಮಾಡಬೇಕು ಅನ್ನೋ ಗುರಿಯನ್ನು ಇಟ್ಟುಕೊಂಡ ಈ ಕಾರ್ಯಕ್ರಮವನ್ನು ನೆರವೇರಿಸಿಕೊಟ್ಟಿರಲ್ಲ, ನಿಮಗೂ ಗ್ರಾಮದ ವತಿಯಿಂದ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸಬೇಕಾಗಿತ್ತು. ನಾವು ಅದಕ್ಕಿಂತ ಕಾರ್ಯಕ್ರಮ ನಡೀಬೇಕು. ಯಾಕಂದ್ರೆ ಅವ 17 ವರ್ಷಗಳ ಕಾಲ ತನ್ನ ಸೇವೆಯನ್ನಗೈದ ತನ್ನ ಗೂಡಿಗೆಯನ್ನು ಬಂದಾನಲ್ಲ, ಇದು ಬಹಳ ಹೆಮ್ಮೆಯ ಪುತ್ರವ ಕಲಬುರ್ಗಿ ಗ್ರಾಮಕ್ಕೆ. ಅದಕ್ಕೆ ನಾವೆಲ್ಲರೂ ಕೂಡಿಕೊಂಡು ಮತ್ತೆ ಗ್ರಾಮಸ್ಥರ ವತಿಯಿಂದ ಮತ್ತೆ ನೀವೇ ಒಂದು ಸನ್ಮಾನ ಮಾಡಿದ್ರಿ, ಅದು ನಮಗೆ ಬಹಳ ಸಂತೋಷ ಅನಿಸ್ತು. ಯಾಕಂದ್ರೆ ನಾವು ಇನ್ನೊಂದ್ಸಲ ಈಗ ನಾಳೆ 5ನೇ ತಾರೀಕಿಗೆ ಮಲ್ಲಿಕಾರ್ಜುನ ಜಾತ್ರಾ ಐತಿ, ಸಮಸ್ತ ಎಲ್ಲ ನಮ್ಮ ನೆರೆಹೊರೆಯ ಗ್ರಾಮದಿಂದ ಆಗಮಿಸಿರ್ತಾರೆ ಎಲ್ಲರೂ, ನಮ್ಮ ಇಡೀ ಕಲಬುರ್ಗಿ ಗ್ರಾಮವೇ ಇರ್ತದೆ. ಆ ಕಾರ್ಯಕ್ರಮದಲ್ಲಿ ಸಹಿತ ನಮ್ಮ ಕುಮಾರನ್ನ ನಾವೆಲ್ಲರೂ ಕೂಡಿ ಸನ್ಮಾನಿಸ್ತಿರುವಂತ ಒಂದು ಸಂತೋಷವನ್ನು ನಿಮಗೆ ವ್ಯಕ್ತಪಡಿಸಿ ನನಗೆ ಮಾತಾಡಕ್ಕೆ ಅವಕಾಶ. ಯಾರು ಜರಾಳಿ ಬಂಧುಗಳ ವತಿಯಿಂದ ನಮ್ಮ ಬಸವಂಡಪ್ಪ ಮಾವ ಜರಾಳಿ ಅವರ ಮಗನಾಗಿರ್ತಕ್ಕಂಥ ಹನುಮಂತ ಮಾವ ಜರಾಳಿ ಅವರ ಸುಪುತ್ರರಾಗಿರ್ತಕ್ಕಂಥ ಕುಮಾರ ಜರಾಳಿ ಹಾಗೂ ರಾಜು ಜರಾಳಿ ಅವರಿಂದ ಸಮಸ್ತ ಜರಾಳಿ ಬಂಧುಗಳ ವತಿಯಿಂದ ನಾಳೆ ಇದನ್ನ ಹನುಮ ಜಯಂತಿಯನ್ನು ಆಚರಣೆ ಮಾಡ್ತೇವೆ. ತಾವೆಲ್ಲರೂ ಆ ಪೂಜೆಯಲ್ಲಿ ಭಾಗವಹಿಸಿ ಅನ್ನ ಪ್ರಸಾದವನ್ನು ತೆಗೆದುಕೊಂಡು ಬರಬೇಕಂತ ತಮ್ಮಲ್ಲಿ ವಿನಂತಿಯನ್ನು ಮಾಡ್ತಾರೆ. ನಿವೃತ್ತಿ ಎನ್ನುವ ಬಂದಿ ಈಗ ಸ್ವಗ್ರಾಮಕ್ಕೆ ಆಗಮಿಸಿದ್ದಾರೆ. ಅದ್ದೂರಿ ಸ್ವಾಗತ. ಎಲ್ಲ ಗ್ರಾಮದ ಹಿರಿಯರು, ಬಂಧು ಬಳಗದವರು, ಗೆಳೆಯರು,
ಅವರನ್ನ ಬಹಳಷ್ಟು ಪ್ರೀತಿಯಿಂದ ನೋಡಿಕೊಂಡು ಸನ್ಮಾನಿಸಿ ಸಂತಸವನ್ನ ವ್ಯಕ್ತ ಮಾಡ್ಯಾರ. ಅಂತ ಪುತ್ರನನ್ನ ಎತ್ತಿಕೊಟ್ಟಂತ ಆ ತಾಯಿ ತಂದೆಯರು ಪುಣ್ಯವಂತರು ಅಂತೇಳಿ ಈ ಸಂದರ್ಭದಲ್ಲಿ ನೆನೆಸ್ಕೋಬೇಕಾಗದ. ಒಂದು ಅವರ ತಂದೆಯವರು ನೆನಪಾಗ್ತದ ನನಗ. ನಮ್ಮೂರಾಗ ನಾವು ಸಣ್ಣವ್ರ ಪ್ರೈಮರಿ ಸ್ಕೂಲ್ನಾಗ ಇದ್ದಾಗ ಇವ್ರ ತಂದೆ ದುರ್ಗಪ್ಪ ವಾಲಿಬಾಲ್ ಪ್ಲೇಯರು, ಆಕಳವಾಡಿ ಪೀರಪ್ಪ. ನಮ್ಮ ಶಾಲೆಯಲ್ಲಿ ನಾವು ಏನಾದ್ರೂ ಆಟ ಪಾಠ ಕಲ್ತಿದ್ರ ಒಂದು ವಾಲಿಬಾಲ್ ಆಡೋ ಹೊತ್ನ್ಯಾಗ ಇವ್ರ ತಂದೆಯವರು ಆಡ್ತಕ್ಕಂತ ಒಂದು ಆಟದ ಶೈಲಿ ನಮಗೆ ಈಗಾದ್ರೂ ಕಣ್ ಮುಂದ ಕಟ್ಟಿದಂಗಿರ್ತದ. ಯಾಕಂತಂದ್ರ ಆಟದ ಸ್ಫೂರ್ತಿಯನ್ನ ಹೊಂದಿದಂತ ಇವ್ರ ತಂದೆ ನಮ್ಗೆ ಆಟ ಕಲಿಸಿದ. ನಾವು ದೊಡ್ಡವರಾದ್ಮೇಲೆ ಶೇಖರಿಗೆ ನಾವು ಆಟ ಕಲಿಸಿದೆವು. ನಮ್ಮ ಜಬರಿ ಬಡ್ತಕ್ಕ ಅವ್ರ ಅಡಿಗೆ ಮನೆಯಾಗ ಹೋಗಿ ಕೂತಿದ್ದ ಇವ. ಯಾಕಂದ್ರೆ ಕ್ರೀಡೆಯಲ್ಲಿ ಅವ್ರ ಅಪ್ಪ ನಮಗ ಬಹಳಷ್ಟು ಕಲಿಸ್ಕೊಟ್ಟಿದ್ದ. ನಾವು ಅವಾಗ ಅದನ್ನ ದಾರಿಯಾಗಿ ಕೊಟ್ಟೆವು. ನನ್ನ ಸುದೈವ ನೋಡ್ರಿ, ಅವ ಆರ್ಮಿ ಸಿಲೆಕ್ಷನ್ ಆಗ್ಬೇಕಾದ್ರೆ ಸರ್ ನಾ ಆರ್ಮಿಗೆ ಹೋಗ್ತೀನ್ರಿ ಅಂತ ಎಕ್ಸಾಮ್ ಕಟ್ಟಿದೆವು. ಯಾರೋ ಪುಣ್ಯಾತ್ಮ ನಮಗ್ ಸಿಕ್ಕ, ಅವನ ಮುಖಾಂತರ ದೈವಿಚ್ಛ ಇದು ಬಂದಾನ. ಅವನ ಸೇವೆ ಕಳಿಸುವಾಗೂ ನಾವು ಇದ್ದೆವು. ಈಗ ಅವನ ನಿವೃತ್ತಿ ಇದ್ರಾಗೂ ನಾವು ಅದೇವು. ಅದಕ್ಕೆ ನಾವೇ ಹೆಮ್ಮೆ ಅಂತ ನನಗನ್ನಿಸ್ತಾ ಇದೆ. ಅದಕ್ಕೆ ಯಾವತ್ತು ಗ್ರಾಮದಲ್ಲಿ ಇರ್ತಕ್ಕಂಥ ಯುವಕರಲ್ಲಿ ನಾನೊಂದು ವಿನಂತಿ ಮಾಡ್ಕೋತೀನಿ. ನಾವು ಚಿಕ್ಕವರಿದ್ದಾಗ ದೈಹಿಕವಾಗಿ ಅಥವಾ ಮಾನಸಿಕವಾಗಿ ಸದೃಢ ಆದ್ರೆ ನಮ್ಮ ಬದುಕನ್ನ ನಾವು ಕಟ್ಟಿಕೊಳ್ಳಲಿಕ್ಕೆ ಸಾಧ್ಯ ಆಗ್ತದ. ಇವತ್ತಿನ ಈ ಕಲಿಯುಗದಲ್ಲಿ ಆಟ ಪಾಠಗಳು ಬಂದಾಗ ಆಟನ ಆಡುದಿಲ್ಲ ಯಾರು. ನಾವು ದೈಹಿಕವಾಗಿ ಅಸಮರ್ಥರಾಗತ್ತೇವು. ಸಣ್ಣ ಮಕ್ಕಳಿಗೆ 108 ಬರಬಾರದ ರೋಗಗಳು ಬರಾಕತ್ತೇವು. ಓದುದು, ನನ್ನ ಮಗ ಡಾಕ್ಟರ್ ಆಗಲಿ, ನನ್ನ ಮಗ ಇಂಜಿನಿಯರ್ ಆಗಲಿ. ಡಾಕ್ಟರ್ ಇಂಜಿನಿಯರ್ ಆಗ್ಬೇಕಾದ್ರೆ ಮೊದಲ ದೈಹಿಕವಾಗಿ ಸಾಮರ್ಥ್ಯವನ್ನ ಹೊಂದಬೇಕು. ಅದಕ್ಕೆ ದೈಹಿಕವಾಗಿ ಮಾನಸಿಕವಾಗಿ ಬೆಳವಣಿಗೆ ಹೊಂದಬೇಕಾದ್ರ ಇಲ್ಲಿ ಹಿರಿಯರಾದಂಥವ್ರು ನಮಗೆ ಸಾಕಷ್ಟು ಮಾರ್ಗದರ್ಶನ ಮಾಡಿದ್ರು. ಅವಾಗ ಆಟ ಆಡ್ರಿಪ್ಪ ಕರ್ಕೊಂತ ಆಟ ಆಡ್ತಿದ್ರು. ಅವ್ರ ಜೋಡಿ ಕೂಡ ನಾವು ಆಟ ಕಲ್ತಿದ್ದೆವು. ನಾವು ನಮ್ಮ ಚಿಕ್ಕವ್ರಿಗೆ ಆಟ ಕಲಿಸ್ತಿದ್ದೆವು. ಇತ್ತಿತ್ಲಾಗ ಏನಾಗ್ಬಿಟ್ಟದಂದ್ರ ನಮ್ಮ ಶಾಲೆಗೆ ಒಬ್ಬ ಪಿ ಟೀಚರ್ ಇದ್ರು ಒಂದು ಪ್ರಶಸ್ತಿಯನ್ನ ಪಡಿಲಾರ್ದಂತ ಒಂದು ಗ್ರಾಮ ನಮಗ ಹೇಳ್ಕೊಳ್ಳಕ್ ನಾಚಿಕೆ ಆಗ್ತದ. ರಾಜ್ಯ ಮಟ್ಟದ ಪ್ರಶಸ್ತಿಯನ್ನ ಪಡೆದಿದ್ದೆವು. ಕಾರಣ ಏನಪ್ಪಾ ಅಂದ್ರ ನಾವು ಕ್ರೀಡೆಗೆ ಒತ್ತು ಕೊಡ್ತಾ ಇಲ್ಲ. ಬರೀ ಓದುದ್ರ ಕಡೆ ಗಮನ ಕೊಟ್ಟು ನಾವು ಅಸಮರ್ಥರಾಗಕತ್ತೇವು. ಯಾಕಂತಂದ್ರ ಓದಿನ ಜೊತೆಗೆ ಬುದ್ಧಿವಂತ ಇದ್ದಾವ ಡಾಕ್ಟರ್ ಇಂಜಿನಿಯರ್ ಆಗ್ತಾರೆ. ನಮಗೆ ಬುದ್ಧಿ ಕಮ್ಮಿ ಇದ್ದಾಗ ನಾವು ಈ ಒಂದು ಸಾಮಾನ್ಯವಾದಂತ ಬೆಲ್ಟ್ ನಲ್ಲಿ ಮತ್ತೆ ಯಾವುದೋ ನೌಕರಿಯನ್ನ ಪಡಿಬಹುದು ಅನ್ನುವಂತ ಒಂದು ಆಲೋಚನೆ ನಮ್ಮ ತಲೆಯಲ್ಲಿ ಇರಬೇಕು. ಕಲಬುರ್ಗಿ ಗ್ರಾಮದಾಗ ಹಿರಿಯರು ಏನ್ ತಪ್ಪು ಮಾಡಿಲ್ಲ. ನಾವು ಒತ್ತಿ ಹೇಳ್ತೀನಿ, ನಮ್ಮ ಹಿರಿಯರು ಯಾರು ತಪ್ಪು ಮಾಡಿಲ್ಲ. ಅವರು ಸರಿಯಾದ ದಾರಿಯಲ್ಲೇ ನಮ್ಮನ್ನ ಇಟ್ಟಿದ್ರು. ಬಟ್ ಈಗಿರತಕ್ಕಂತ ನಾವು ನನ್ನನ್ನು ಒಳಗೊಂಡು ನಾವು ಮಾಡತಕ್ಕಂತ ಅನಾಚಾರ, ದುರ್ಬುದ್ಧಿ, ವಿನಾಚಾರಗಳನ್ನ ತಲೆಯಲ್ಲಿಟ್ಟುಕೊಂಡು ಇರ್ತಕ್ಕಂಥ ವ್ಯವಸ್ಥೆಯನ್ನ ಹಾಳುಗೆಡುವೆವು ವಿನಃ ಅದಕ್ಕೆ ನಾವೇ ಹೊಣೆಗಾರರು ಅಂತ ನನ್ನ ಭಾವನೆ. ಜಾತಿ ಲೇಪನ ಹಚ್ಚತಕ್ಕಂತ ಊರಿದು. ನನಗೆ ನೋವಾಗ್ತದ. ಆಟದಾಗ ಜಾತಿ ಹುಡುಕಬಾರ್ದು. ಒಬ್ಬನ ಬಲ್ಲಿ ಪ್ರತಿಭೆ ಇತ್ತಂದ್ರ ಅವ ಯಾವ ಜಾತಿ ಹುಟ್ಟಿದ್ರಿ ಏನ್ರಿ, ಅದನ್ನ ಅವ ದಾರಿ ಎರೆಯುವಾಗ ಸ್ವೀಕಾರ ಮಾಡಬೇಕಾದಂತ ನಮ್ಮ ಧರ್ಮ. ಬರೇ ಜಾತಿಯ ಒಂದು ಗೊಂದಲದಲ್ಲಿ ತಾವೇನ್ ಮಾಡಕತ್ತೀರಿ? ನಿಮ್ಮ ಮಕ್ಕಳ ಭವಿಷ್ಯ ಜೊತೆಗೆ ಇಡೀ ರಾಷ್ಟ್ರದ ಭವಿಷ್ಯನ ಹಾಳು ಮಾಡಕತ್ತೀರಿ. ಯಾರಾದರೂ ತಮಗ ಕಲಿಬೇಕು ಅನ್ನುವಂತ ಮನೋಭಾವ ಇದ್ದವ್ರಿಗೆ ಕಲಿಸ್ಬೇಕನ್ನಂತ ಮನೋಭಾವ ಇದ್ದವ್ರು ಕಲಿಸ್ರಿ. ಅದಕ್ಕೆ ಯಾರಿಗೂ ಫೀ ಕೊಡಬೇಕಾಗಿಲ್ಲ, ಯಾರು ಅದಕ್ಕೆ ಹುಕುಮನೂ ಬೇಕಾಗಿಲ್ಲ. ಅದಕ್ಕ ಶೇಖರ್ ಈಗ ಆರ್ಮಿದಿಂದ ಬಂದಾನ. ಅವನು ಸಾಧ್ಯ ಆದಷ್ಟು ನಮ್ಮಲ್ಲಿ ಇರ್ತಕ್ಕಂಥ ಯುವಕರಿಗೆ ಅವ ಮಾರ್ಗದರ್ಶನ ಮಾಡಲಿ. ಆ ಒಂದು ಪ್ರೇರಣೆಯಿಂದಾದರೂ ಇನ್ನಷ್ಟು ನಮ್ಮೂರಿನ ಮಕ್ಕಳು
ಈ ಒಂದು ಭಾರತ್ ಮಾತಾ ಸೇವೆಯಲ್ಲಿ ಹೋಗ್ಲಿ ಅಂತ ನನ್ನ ವೈಯಕ್ತಿಕವಾದಂತ ವಿಚಾರ. ಸಾಕಷ್ಟು ಸಮಯ ಆಗ್ಯದ. ಸೇನೆಯಲ್ಲಿ ಸೇವೆ ಸಲ್ಲಿಸಿರ್ತಕ್ಕಂಥ ಯಾವ ಒಬ್ಬ ವ್ಯಕ್ತಿನೂ ಈ ರೀತಿ ಸನ್ಮಾನ ಮಾಡಿದ್ದು ನಾನು ನೋಡಿಲ್ಲ. ಅಂತ ಹೊಸ ಒಂದು ಅಧ್ಯಾಯವನ್ನ ನೀವು ಹಾಕಿಕೊಟ್ಟಿದ್ದೀರಿ. ನಿಮಗೆ ನಾನು ಮತ್ತೊಮ್ಮೆ ಸಲ್ಯೂಟ್ ಮಾಡ್ತಾನೆ ಹೊಡಿತೀನಿ. ದಯವಿಟ್ಟು ಊರಿನಲ್ಲಿ ಯಾರಾದರೂ ಒಳ್ಳೆ ಕೆಲಸ ಮಾಡಿದಂತ ನೌಕರದಾರಾಗಿರ್ಬೋದು, ಸಂಘ ಸಂಸ್ಥೆಯಲ್ಲಿರ್ಬೋದು, ಗುರುಗಳಿರ್ಬೋದು, ಹಿರಿಯರಿರ್ಬೋದು, ಸನ್ಮಾನಿಸುವುದು, ಗೌರವಿಸುವುದು ನಾವು ಕಲಿಬೇಕು. ಗೌರವಿಸಿದಾಗ ಸಿಗುವಂತ ಆನಂದ ಮತ್ತೆ ಅದರಾಗೂ ಸಿಗುವುದಿಲ್ಲ. ದ್ವೇಷಿಸುವುದರಿಂದ ಏನೂ ಸಿಗುವುದಿಲ್ಲ. ಅದಕ್ಕೆ ನಮ್ಮ ಹಲವಾರು ಯುವಕರು ನನಗೆ ಗೊತ್ತಾದ ಈಗ 2 ಕಾರ್ಯಕ್ರಮನ ಕಂಡಿರಿ. ಒಂದು ಅವಿನಾಶ್ ನಡುವಿನ ಮನೆಯವರ ಕಾರ್ಯಕ್ರಮ, ಈಗ ಚಂದ್ರಶೇಖರ್ ಅವರ ಕಾರ್ಯಕ್ರಮ. ತಾವು 2 ಕಾರ್ಯಕ್ರಮಗಳನ್ನು ಅಚ್ಚುಕಟ್ಟಾಗಿ ನಿರ್ವಹಣೆ ಮಾಡಿದ್ದೀರಿ. ನಿಮ್ಮೆಲ್ಲರಿಗೂ ನಾನು ಮತ್ತೊಮ್ಮೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಈಗ ನಮ್ಮ ಶಿವ ಹಾಗೂ ನಮ್ಮೂರಿನ ಬಾಜು ಊರಿನ ನನ್ನ ಗೆಳೆಯ ನಾನು 2009 ಮಾರ್ಚ್ 19 ತಾರೀಕು ಭಾರತ ಸೇನೆಗೆ ಸೇರಿತ್ತು. ಅದೇ ರೀತಿ ನನ್ನ ಯುನೈಟ್ ದ ಮದ್ರಾಸ್ ರೆಜಿಮೆಂಟ್ ಸೆಂಟ್ರಲ್ ತಮಿಳುನಾಡು ಅಲ್ಲಿ 1 ವರ್ಷಗಳ ಕಾಲ ಟ್ರೈನಿಂಗ್ ಮಾಡಿದ್ದೆ. ಟ್ರೈನಿಂಗ್ ಮಾಡಿ ನಮ್ಮದು 1 ವರ್ಷ ಟ್ರೈನಿಂಗ್ ಹೋದ ನಂತರ ಸೀದಾ ಫಸ್ಟ್ ಪೋಸ್ಟಿಂಗ್ ಬಂತು ಜಮ್ಮು ಆ್ಯಂಡ್ ಕಾಶ್ಮೀರ್. ಫಸ್ಟ್ ಪೋಸ್ಟಿಂಗ್ ಜಮ್ಮು ಆ್ಯಂಡ್ ಕಾಶ್ಮೀರದಲ್ಲಿ 3 ವರ್ಷ. ಗುಜರಾತ್ ಬಂದೆ. ಗುಜರಾತ್ ಅಂತ 3 ವರ್ಷ ಮಾಡಿ ಅದೇ ರೀತಿ ಇದಕ್ಕೆ ಅರುಣಾಚಲ ಪ್ರದೇಶಕ್ಕೆ ಅಲ್ಲಿ 3 ವರ್ಷ ಮಾಡಿ ಅದೇ ಬೀಚ್ ನಡೆದಾಗ ಸೌತ್ ಸುಡಾನ್ ಅಂದರೆ ಸೌತ್ ಆಫ್ರಿಕಾದಾಗ ಸೌತ್ ಸುಡಾನ್ ಔಟ್ ಆಫ್ ಕಂಟ್ರಿ ಹೋಗಿದೆ. 8 ತಿಂಗಳು 14 ದಿನ ಔಟ್ ಆಫ್ ಕಂಟ್ರಿಯಲ್ಲಿ. ಅದು ನಮ್ಮ ಇಂಡಿಯಾದ ನ್ಯಾಷನಲ್ ಫ್ಲಾಗ್ ಎಲ್ಲ ಹಾಕೊಂಡು ಅಲ್ಲಿ ಒಂದು ಇಂಡಿಯನ್ ಆರ್ಮಿ ಎಷ್ಟು ಜನಸಂಖ್ಯೆ ಇದೆ ಅದರೊಳಗೆ 1,000 ಮಂದಿ ಸಿಲೆಕ್ಟ್ ಆಗಿದ್ದರು. ಅದೇ 1000 ಮಂದಿ ನಾವೊಬ್ಬ ಇದ್ದೆ. ಅದು ನಮ್ಮ ಊರಾಗ ಗೊತ್ತಿಲ್ಲ, ಯಾರಿಗೂ ಇದ್ದಿಲ್ಲ. ಅದೇ ರೀತಿ 8 ತಿಂಗಳು ತನಕ ನಾವು ಊರಿಗೆ ಬಂದಿರಲಿಲ್ಲ. 8 ತಿಂಗಳು ಔಟ್ ಆಫ್ ಕಂಟ್ರಿಗೆ ಹೋಗಿ ದೇಶ ಸೇವೆ ಸಲ್ಲಿಸಿ ವಾಪಸ್ ದುಬಾರ ಮತ್ತೆ ನಾನು ನಮ್ಮ ಸ್ವಗ್ರಾಮಕ್ಕೆ ಬಂದಿದ್ದೆ. ಅದೇ ರೀತಿ ಘಟನೆ ನಡೆದವು, ಹಲವಾರು ಘಟನೆಗಳು ನಡೆದವು, ಸಂದರ್ಭಗಳು ನಡೆದವು. ಆದರೆ ನಾನು ನಮ್ಮ ಊರಾಗ ನಮ್ಮ ಮನೆಯಲ್ಲಿ ಯಾರಿಗೂ ಹೇಳಿಲ್ಲ. ಯಾಕೆ ಅಂದರೆ ಇವರು ಅಂಜುತ್ತಾರಂತ, ಹಿಂದ್ಗಡೆ ಯಾರು ಇಲ್ಲ, ಏನು ಮಾಡೋದು ಅಂತ ಹೇಳಿಲ್ಲ. ಒಂದೇ ಏನಿಲ್ಲ, ದೇಶ ಸೇವೆ ಕಾಯ್ಬೇಕಾದ್ರೆ ಮನುಷ್ಯ ಧೈರ್ಯ ಬೇಕು. ಧೈರ್ಯ ಇದ್ರೆ ಎಲ್ಲ ಆಕತ್ತೆ. ಒಂದು ಕಾಲದಾಗ ನಾನು ಇಲ್ಲೇ ನಮ್ಮ ಊರಿನ ಎಲ್ಲ ನಮ್ಮ ಟೈಮ್ದಾಗ ನಮ್ಗೇನಿದಿಲ್ಲ, ನಮ್ಮ ಊರಿನವರ ಎತ್ತು ಹಿಡಿದಿದ್ದು ನಮ್ಮನ್ನ. ಆನಂತರ ಎಲ್ಲ ಥರ ಸೇನೆಗೆ ಪ್ರಾಕ್ಟೀಸ್ ಮಾಡ್ತಿದ್ವು. ಇಲ್ಲಿ ನಮ್ಮ ಸರ್ ಅಸಂಗ್ ಸರ್ ಎಲ್ಲ ಇಲ್ಲೇ ಖೋಖೋ ಅವರೆಲ್ಲ ಹೇಳಿದ್ರು ನಿಜಾನ. ಖೋಖೋ ಕಲಿಸೋದು ಎಲ್ಲ ಕಲಿಸಿದ್ರು, ನಾವು ಎಲ್ಲ ಸ್ಪೋರ್ಟ್ಸ್ ಹಿಂಗಾಗಿ ಎಲ್ಲ ಥರ ಇಲ್ಲೇ ಬಾಲ್ಕೋಟಿ ಭರ್ತಿ ನಡೆದಿತ್ತು ರೀ. ಭರ್ತಿಗೋರಿ ಭರ್ತಿ ಆಗಿ ಹಂಗಾಗಿ ಇಲ್ಲೇ ಎಲ್ಲ ನೌಕರಿ ಮಾಡಿದ್ರು. ಎಲ್ಲ ಏನಿಲ್ಲರಿ, ಫಸ್ಟ್ ಮೇನ್ ಫಿಸಿಕಲ್ ಬೇಕು. ಫಿಸಿಕಲ್ ಇರ್ತಾರೆ ಮನುಷ್ಯ ಹೆಲ್ತ್ ಇರ್ತದೆ. ಖೂನ್ ಬಚ್ಚ ಪಸಿನ ಬಗ ಖೂನ್ ಬಚಾವ್. ಪಸಿನ ನೀವು ಎಷ್ಟು ಹೊರಗೆ ತೆಗಿತೀರಿ ಅಷ್ಟು ನಿಮಗೆ ಆರೋಗ್ಯ ಒಳ್ಳೇದಿರ್ತದೆ. ಜೀವನದಾಗ ಊಟ ಕೊಡ್ತಾರ, ಬಟ್ಟೆ ಕೊಡ್ತಾರ, ಒಳ್ಳೆ ಪೇಮೆಂಟ್ ಐತ್ರಿ. ಆದ್ರೆ ನಮ್ಮ ಇಲ್ಲೇ ಊರಿಗೆ ಬೆಳಗಾವ್ ಮನೆಗೆ ಒಬ್ಬರು 2 3 ಮಂದಿ ಎಲ್ಲರೂ ಹಂಗೆ ಮಾಡಿದ್ರೆ ನಮ್ಮ ಊರಾಗ ಎಷ್ಟೋ ಮಂದಿ ಆರ್ಮಿ ಹೋಗ್ತಾರೆ, ಯಾರೂ ಹೋಗೋದಿಲ್ಲ. ಈಗ ಎಲ್ಲೇ ಆರ್ಮಿ ಇಲ್ರಿ, ಯಾವುದೋ ಇನ್ನೂಟ ಹೋಗ್ಲಿ, ಎಲ್ಲೇ ಹೋಗ್ಲಿ, ಯಾವ ಇದ್ರಾಗ ಹೋಗ್ಲಿ, ತಮ್ಮ ಯಾವರು ಬೆಳಗಾವ್ರಿ ಸರ್, ತಮ್ಮ ಯಾವರು ಬೆಳಗಾವ್ರಿ, ಎಲ್ಲ ಬೆಳಗಾವ್ರಿ. ಅವ್ರಿಗೊಂದು ಇದು ಆಗ್ಬಿಟ್ಟೈತೆ, ಸರ್ಕಲ್ ಐತದ. ಒಟ್ಟು ಎಲ್ಲಿ ಬರ್ತೀನಿ ಹಿಡಿದು ಒಟ್ಟು ಬೆಳಗಾವ್ರು. ಹಿಂಗಾಗಿ 100% 75% ಬೆಳಗಾವ್ ಮಂದಿ ಐತ್ರಿ. ಭಾಳ ಹಿಂಗೆ ಸುತ್ತಮುತ್ತ ಬಿಜಾಪುರ ಬಾಲ್ಕೋಟದ ಎಲ್ಲೋ ಒಂದೊಂದು ಸಿಗ್ತಾರೆ. ಹಿಂಗಾಗಿ ಎಲ್ಲ ಥರ ಚೆನ್ನಾಗಿದ್ರೆ ಹೋಗ್ಬೇಕು. ಒಳ್ಳೆ ಇದು ಐತ್ರಿ. ಮುಂಜಾನೆ ಎಲ್ಲ ಥರ ಇದಂತ ನೀವು ನಾನು ನನ್ನ ಕೆಪಾಸಿಟಿ ಐತಿ ಅದ ರೀ. ಮತ್ತು ಇನ್ನೊಬ್ಬ ಬರ್ತಾ ಹೋದ ಅವನದು ಎಜುಕೇಷನ್ ಹೆಂಗೆ ಏನು ಅದ್ರಾಗ ಎಲ್ಲ ಥರ ಪ್ರೊಫೆಷನ್ ಅದ ರೀ, ಮಾಡ್ಬೋದು. ಎಲ್ಲ ಮೇನ್ ಡಿಸಿಪ್ಲಿನ್ ಕಲ್ತೈತಿ. ಮನುಷ್ಯ ಹೆಂಗಿರ್ಬೇಕು, ಯಾವ ಥರ ಇರಬೇಕು,
ಯಾವ ಥರ ಡ್ರೆಸ್ ಹಾಕೋಬೇಕು, ಯಾವ ಥರ ಇರಬೇಕು, ಎಲ್ಲ ಥರ ಇರ್ತೈತೆ ರೀ. ಅದು ಮಾಡಬೇಕು, ಪ್ರತಿ ಶ್ರಮ ಪಡ್ಬೇಕ್ರಿ. ಶ್ರಮ ಪಟ್ಟಾಗ ಮನುಷ್ಯ ಮುಂದೆ ಬರೋದ್ರಿ. ರೈತ ಬೆಳೆ ಬೆಳಿತಾನ್ರಿ, ಹಂಗ ಕೂತು ಬೆಳೆ ಬೆಳೆದ್ರೆ ಹೆಂಗೆ ಬರ್ತೈತ್ರಿ? ಬಿತ್ತಿದಾಗ ಬೆಳೆ ಬರೋದ್ರಿ. ಹಂಗಾರೆ ಇಲ್ಲಿ ನೋಡೋದು, ಟಿವಿಯಾಗ ನೋಡೋದು, ಆನ್ ಡ್ಯೂಟಿ ನೋಡೋದು ಭಾಳ ಜಮೀನು ಆಸ್ಮಾನ್ ಫರಕ್ ಐತ್ರಿ. ಅಲ್ಲಿ ಜಮ್ಮು ಕಾಶ್ಮೀರದಾಗ ಹೋದಾಗ್ರಿ ಒಂದು ಈಟ್ ಸಣ್ಣ ಗುಂಡು ಮುಗಿತಾರಂತ. ಅದು ಎಷ್ಟು ಕಿಲ್ಲಿಂಗ್ ಏರಿಯಾ ಅಂತ ಗೊತ್ತೈತೆ ಅಲ್ರಿ, ಅದು ಎಷ್ಟು ದೂರ ಹೊಡಿತೈತಿ, ಅದು ಹೆಂಗೆ ಆಕೈತಿ, ಏನಾಕೈತಿ ಟಿವಿಯಾಗ ನೋಡೋದಕ್ಕೆ ಪ್ರಾಕ್ಟಿಕ್ ಮಾಡೋದಕ್ಕೆ ಭಾಳ ಇದು ಅಂತರ ಐತ್ರಿ. ಇದೇ ಥರ ಏನಿಲ್ರಿ, ಚೆನ್ನಾಗಿ ಹೋಗಿ ಎಲ್ಲ ಥರ ಇದು ಮಾಡಿ ಇದ್ರೆ ಒಳ್ಳೆಯದು. ನನಗೆ ಇದನ್ನ ಹೇಳುತ್ತೆ ನನ್ನ 2 ಮಾತುಗಳನ್ನು ನಾನು ಸರಿ ಐತಂತೆ ಎಲ್ಲರೇ ಸರ್ ಸರ್ ಈಚೆ ಕಡೆ ಬರ್ತೀರ ನಾವು ಕಾಣಲ್ರಿ ನಾವು ಸರ್. ಹೊರಗೆ ಕುರ್ಚಿ ಹಾಕ್ರಿ ಇಲ್ಲೇ. ಸರ್ ಇಲ್ಲಿ ನೋಡಿ ಈ ಕಡೆ ಬರ್ರಿ, ಈ ಕಡೆ ಬರ್ರಿ, ಇಲ್ಲಿ ನೋಡಿ ಸರ್, ಇಲ್ಲಿ ನೋಡ್ರಿ ಈ ಕಡೆ ಬರ್ರಿ, ಈ ಕಡೆ ಮುಂದೆ ಸರ. ಓಕೆ ಅಷ್ಟೇ ರೀ. ಒಂದು ನಿಮಿಷ ಸರ. ಯಾರು ನೀವು ಮನೆಯವ್ರು ತಗೋಸ್ಕೊತಿದ್ರ ಬರ್ರಿ 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 ಮನೆಯವ್ರು. ನೋಡಿ ಅಷ್ಟೇ ರೀ. ಒಂದು ತಗೋಣ ಆಮೇಲೆ ಹಿಂದಕ್ಕೆ ಸರಿ. ಹಾಂ ಇಲ್ಲಿ ನೋಡ್ರಿ, ಇದು ಬರ್ತೇನೆ ಸರಿ ಸರ್. ಸರ್ ಇಲ್ಲಿ ನೋಡ್ರಿ ಸರಿ ಅಮ್ಮ ಹುಡುಗರು ಹುಡುಗರ ಇಲ್ಲ ಸರ್. ಸರ್ ಇಲ್ಲಿ ನೋಡ್ರಿ ಇರ್ಲಿ ನೋಡ್ರಿ ಇರ್ಲಿ
ಇಂಥ ಕೈ ಓಕೆ ಇದ್ದಾರೆ. ಅದೇ ರೀತಿ ಇನ್ನೋರ್ವ ದೃಷ್ಟಿಯಿಂದ ಕೆಲವು ಹಿರಿಯರನ್ನ ವೇದಿಕೆಯ ಮೇಲೆ ಆಹ್ವಾನಿಸಿ ಉಳಿದ ಎಲ್ಲ ಹಿರಿಯರು ಅವರು ಕೂಡ ವೇದಿಕೆಯಂತೂ ಭಾವಿಸಿ ವೇದಿಕೆ ಮುಂದ್ಗಡೆ ತಾವು ಆಸೀನರಾಗಬೇಕಂತ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಭೂಸರೆಡ್ಡಿ ಸರ್ ಈ ಎಲ್ಲ ಮಾನ್ಯರನ್ನ ಸ್ವಾಗತಿಸಿ ಒಂದೆರಡು ಪ್ರಾಸ್ತಾವಿಕವಾಗಿ ನುಡಿಬೇಕಂತ ಅವರಲ್ಲಿ ವಿನಂತಿ. ಆತ್ಮೀಯರೇ, ಇತಿಹಾಸದಲ್ಲಿ ಸುವರ್ಣಾಕ್ಷರಗಳಿಂದ ಹೆಮ್ಮೆ ಜೋರಾಗಿ ಚಪ್ಪಾಳೆ ತಟ್ಟುವುದರ ಮೂಲಕ ಅಭಿನಂದಿಸೋಣ. ಓಕೆ ಸರ್. ಪೂರ್ಣಗೊಳಿಸಿ ತಾಯ್ನಾಡಿಗೆ ಬರಲಿರ್ತಕ್ಕಂಥ ತಮ್ಮ ಆತ್ಮತೃಪ್ತಿಗಾಗಿ ತಮ್ಮ ಆತ್ಮೋದ್ಧಾರಕ್ಕಾಗಿ ಅವರು ಮಾಡ್ತಾ ಇದ್ದೇವೆ ಅನ್ನುವ ಮಾತನ್ನು ಹೇಳ್ತಾ ಇದ್ದಾರೆ. ಆದರೆ ಒಬ್ಬ ಸೈನಿಕ ಆತ್ಮೋದ್ಧಾರಕ್ಕೆ ಕೆಲಸ ಮಾಡದೆ ಈ ದೇಶವಾಸಿಗಳ ಇಡೀ ಪ್ರಾಣವನ್ನ ಪಣಕ್ಕಿಟ್ಟು ಹೋರಾಟ ಮಾಡತಕ್ಕಂತ ಸನ್ಮಾನವನ್ನಾಗಿದ್ದಂತ ಮ್ಯಾಗೇರಿ ಅವರಿಗೆ ಅಭಿನಂದನೆಗಳು. ಸನ್ಮಾನವನ್ನ ಮಾಡಿದಂತ ದೀಕ್ಷಿ ಶೇತ್ರಿ ಅವರಿಗೆ ಅಭಿನಂದನೆ. ಜೈ ಜವಾನ್, बोलो भारत माता की ವಂದೇ ವಂದೇ. ಸನ್ಮಾನ ನಡೀತಾ ಇದೆ. ನಮ್ಮ ಕಲಬುರಗಿ ಗ್ರಾಮದ ಹೆಮ್ಮೆಯ ಮಾಜಿ ಸೈನಿಕ ಚಂದ್ರಶೇಖರ್ ಸನ್ಮಾನ. ಎಲ್ಲರೂ ಚಪ್ಪಾಳೆ ತಟ್ಟುವುದರ ಮುಖಾಂತರ ಅವರನ್ನ ಅಭಿನಂದಿಸಬೇಕಂತ ಎಲ್ಲರಲ್ಲಿ ವಿನಂತಿ. बोलो भारत माता की, बोलो भारत माता की ಜೈ ಜವಾನ್. ಸನ್ಮಾನ ಮಾಡಿರ್ತಕ್ಕಂಥ ಸಕಲ ಹಿರಿಯರಿಗೆ ಮಾಯವಂಶಿ ಅವರು ಹಾಗೂ ಜಿಗ್ಜಿನ್ನಿ ಕುಟುಂಬದವರು, ಆ ಜಿಗ್ಜಿನ್ನಿ ಹಾಗೂ ಸೂರ್ಯವಂಶಿ ಮತ್ತು ಮೈತ್ರಿ ಕುಟುಂಬದವರು ಹೆಣ್ಣು ಮಕ್ಕಳು ಮೇಲ್ಗಡೆ ಫೋಟೋ ತೆಗೀರಿಪ್ಪ. ಹಂಗ ಸನ್ಮಾನ ನಡೀತಿರ್ತದ. ಸನ್ಮಾನವನ್ನ ಮಾಡ್ಬೇಕಂತ ವಿನಂತಿಸ್ಕೊತಾ ಇದ್ದೇನೆ. ಎಪಿ ಬೀದಗೊಂಡ ಸರ್ ಅವರು ಸನ್ಮಾನ ಮಾಡತ್ತಾರ. ಅವರಿಗೂ ಕೂಡ ಅಭಿನಂದನೆಗಳು. ಸಿರ್ಸಲ್ ಪೂಜಾರಿ ಅವರು ಬರಬೇಕು. ಹಣ್ಣು ಪಾಲ್ಗೊಂಡವರು ಈರಪ್ಪಣ್ಣ ಸುರವರು, ಹಣ್ಣು ಪಾಲ್ಗೊಂಡವರು, ಬಸವರಾಜ್ ಬಳ್ಳೊಳ್ಳಿ ಅವರು, ಅವರೆಲ್ಲರಿಗೂ ಚಪ್ಪಾಳೆ ತಟ್ಟುವುದರ ಮುಖಾಂತರ
ಅಭಿನಂದಿಸಬೇಕು. ಅದೇ ರೀತಿ ಸಂಗಪ್ಪಣ್ಣ ಹಂಚಿನಾಳ್ ಅವರು, ಈರಪ್ಪ ಪಾರ್ಗೊಂಡವರು, ಶಿವಪ್ಪ ಕೋಲ್ಕಾರ್ ಸರು, ಭೂಸ್ ರೆಡ್ಡಿ ಸರು, ಮಹೇಶ್ ಕಾಣಿಗೆ ಅವರೆಲ್ಲರಿಗೂ ಕೂಡ ಅಭಿನಂದನೆಗಳು. ಸನ್ಮಾನಗೈದ ಸಕಲರಿಗೆ ಅಭಿನಂದನೆಗಳು. ದಯವಿಟ್ಟು ಯಾರು ಹೋಗ್ಬೇಡ್ರಿ, ಇನ್ನೂ ಕಾರ್ಯಕ್ರಮ ಅದ, ಇನ್ನೊಂದಷ್ಟು ಸಮಯ ನಮಗಾಗಿ ಮೀಸಲಿಡ್ರಿ ಅಂತ ತಮ್ಮಲ್ಲಿ ವಿನಂತಿಸ್ಕೊತಾ ಇದ್ದೀನಿ. ಸಿರಿಸೈಲ್ ಪೂಜಾರಿ ಅವರು ಸನ್ಮಾನ ಮಾಡ್ತಾ ಇದ್ದಾರೆ. ಚಪ್ಪಾಳೆ ತಟ್ಟುವುದ್ರ ಮುಖಾಂತರ ಅವರನ್ನ ಅಭಿನಂದಿಸಬೇಕು. ರಾಜು ಶಿಂತ್ರಿ ಅವರಿಗೆ ಅಭಿನಂದನೆಗಳು. ಈಗ ಸರ್ವ ಹಿರಿಯರು ಮುಳವಾಡ ಗ್ರಾಮದ ವತಿಯಿಂದ ಸನ್ಮಾನವನ್ನ ಮಾಡ್ತಾ ಇದ್ದಾರೆ. ದಯವಿಟ್ಟು ಮುಳವಾಡ ಗೆಳೆಯರ ಪರ ಮುಳವಾಡದ ಎಲ್ಲ ಅವರ ಬಳಗದವರಿಗೆ ಅಭಿನಂದನೆಗಳು. ಅವರನ್ನ ನಿಧಾನವಾಗಿ ವೇದಿಕೆಯಿಂದ ಕೆಳಗಡೆ ಇಳಿಸ್ಕೋಬೇಕಂತ ವಿನಂತಿಸ್ಕೊತಾ ಇದ್ದೇನೆ. ಮೇಡಮ್ ಇಲ್ಲಿ ನೋಡ್ರಿ. ಬಸವರಾಜ್ ಸನ್ಮಾನವನ್ನು ಸ್ವೀಕರಿಸಬೇಕು. ಬಸವರಾಜ್ ಜರಳಿ ಅವರ ಕುಟುಂಬದ ಪರವಾಗಿ ಸನ್ಮಾನವನ್ನ ಸ್ವೀಕರಿಸಬೇಕಾಗಿ ವಿನಂತಿ. ಅದೇ ರೀತಿ FM ಚಾನಲಿನ Quality education. Diamond Group of Institutions. One name, many opportunities. From LKG to PG, we offer education in both regular and distance modes. We also provide special coaching classes for NEET, IIT, JEE, KSET, integrated courses. Available science streams PCM, PCB, PCMB. Choose the course that suits your future best at our science college. For more information, contact on these numbers. Diamond Group of Institutions, we care about your future.